ರಾಜ್ಯದ ವಿವಿಧ ಇಲಾಖೆಗಳ 2023-24ನೇ ಸಾಲಿನ 384 ಗೆಜೆಟೆಡ್ ಪ್ರೊಬೇಷನರ್ಸ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಮುನ್ನಡೆಸ್ತಾ ಇದೆ. ಈ ಹುದ್ದೆಗಳ ಮುಖ್ಯ ಪರೀಕ್ಷೆಯ ಮೌಲ್ಯಮಾಪನದ ಬರದಿಂದ ಪೂರ್ಣಗೊಂಡಿದ್ದು ಈಗ ಜನವರಿಯಲ್ಲಿ ಸಂದರ್ಶನ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಕೆಪಿಎಸ್ಸಿ ಮೂಲಗಳು ತಿಳಿಸಿವೆ. ಈ ಬಾರಿಯ ಮೌಲ್ಯಮಾಪನದಲ್ಲಿ ಯುಪಿಎಸ್ಸಿ ಮಾದರಿಯನ್ನ ಅಳವಡಿಸಲಾಗಿದೆ. ಪಾರದರ್ಶಕತೆ ಮತ್ತು ನಿಷ್ಪಕ್ಷಪಾತತೆಯನ್ನ ಹೆಚ್ಚಿಸಕ್ಕೆ ಈಗ ತಂತ್ರಜ್ಞಾನ ಸೇರಿದಂತೆ ಅನೇಕ ಸುಧಾರಣಾ ಕ್ರಮಗಳನ್ನು ಕೆಪಿಎಸ್ಸಿ ಅನುಸರಿಸಿದೆ. ಈ ತಿಂಗಳೊಳಗೆ ಮೌಲ್ಯಮಾಪನ ಪೂರ್ಣಗೊಳ್ಳಲಿದೆ ಮತ್ತು ಹೊಸ ವರ್ಷದಲ್ಲಿ ಸಂದರ್ಶನಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಹೈಕೋರ್ಟ್ನಲ್ಲಿ ಹಲವಾರು ಅಭ್ಯರ್ಥಿಗಳು 56% ಮೀಸಲಾತಿ ಕುರಿತು ದೂರನ್ನ ಸಲ್ಲಿಸಿದ್ರು. ಈಗಾಗಲೇ ಸರ್ಕಾರವು ಅಫಿಡವಿಟ್ ಸಲ್ಲಿಸಿ ಹುದ್ದೆಗಳಿಗೆ ಮೀಸಲಾತಿ ಅನುಮತಿಯನ್ನ ಹೈಕೋರ್ಟ್ ನೀಡಿರೋದ್ರಿಂದ ನೇಮಕಾತಿ ಪ್ರಕ್ರಿಯೆ ಯಾವುದೇ ಕಾನೂನು ಅಡ್ಡಿಪಡಿಸುವಿಕೆ ಇಲ್ಲದೆ ಮುಗಿಸೋಕೆ ಸಾಧ್ಯವಾಯಿತು. ಒಟ್ಟು 5420 ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಹಾಜರಾಗಿದ್ದು ಫಲಿತಾಂಶಕ್ಕಾಗಿ ಕಾತರರಾಗಿದ್ದಾರೆ. ಮೌಲ್ಯಮಾಪನದಲ್ಲಿ ಯುಪಿಎಸ್ಸಿ ಮಾದರಿಯ ಅಳವಡಿಕೆ, ಮೌಲ್ಯಮಾಪಕರಿಗೆ ಬಯೋಮೆಟ್ರಿಕ್ ಗುರುತು ಮತ್ತು ಕೇಂದ್ರಕ್ಕೆ ಬರುವಾಗ ಬಯೋಮೆಟ್ರಿಕ್ ಹಾಜರಾತಿ, ಮೌಲ್ಯಮಾಪನ ಕ್ರಮಗಳ ಕುರಿತು ಪ್ರಾಧ್ಯಾಪಕರಿಗೆ ಮಾದರಿಯ ಉತ್ತರಗಳ ಸಹಿತ ಈಗ ತರಬೇತಿ ಕಾರ್ಯಾಗಾರ ಮತ್ತು ಏಕರೂಪ ಮೌಲ್ಯಮಾಪನಕ್ಕೆ ಒತ್ತು ನೀಡಲಾಗ್ತಾ ಇದೆ. ಇನ್ನು ಪರಿಣಿತ ಅಧ್ಯಾಪಕರಿಂದ 2 ಬಾರಿ ಮೌಲ್ಯಮಾಪನ, 15ಕ್ಕಿಂತ ಹೆಚ್ಚು ಅಂಕ ವ್ಯತ್ಯಾಸವಾದರೆ ಮರು ಮೌಲ್ಯಮಾಪನ, ಪ್ರತಿ ಅಭ್ಯರ್ಥಿಯ 4 ಸಾಮಾನ್ಯ ಅಧ್ಯಯನ ಪತ್ರಿಕೆಗಳನ್ನು ಮೊದಲ ಮತ್ತು ಎರಡನೆಯ ಹಂತದಲ್ಲಿ 24 ಜನ ಅಧ್ಯಾಪಕರಿಂದ ಮೌಲ್ಯಮಾಪನ, ಇಂಟ್ರಾನೆಟ್ ಬಳಸಿ ಈಗ ಕೆಪಿಎಸ್ಸಿ ಆವರಣದಲ್ಲೇ ಮೌಲ್ಯಮಾಪಕರು ಕೂಡ ನೋಡಲಾಗದಂತೆ ಅಭ್ಯರ್ಥಿಗಳು ಗಳಿಸಿದಂತಹ ಒಟ್ಟು ಅಂಕಗಳ ಗೌಪ್ಯತೆ ಕೆಪಿಎಸ್ಸಿಯ ಮೌಲ್ಯಮಾಪನ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.